ಸುಮಾರು ಜನರಲ್ಲಿ ಪಿಂಪಲ್ ಆಗಿರುತ್ತೆ. ಪಿಂಪಲ್ ಹೋದ ನಂತರ ಮುಖದಲ್ಲಿ ಸಣ್ಣ ಸಣ್ಣ ಗುಳಿ ಬಿದ್ದಿರುತ್ತೆ, ಕಲೆಗಳು ಉಂಟಾಗಿರುತ್ತೆ, ಸಣ್ಣ ಸಣ್ಣ ಗುಳಿಗಳು ತೂತ ಆಗಿರುತ್ತೆ ಮುಖ. ಇದಕ್ಕೆ ಸುಮಾರು ಜನ ಸುಮಾರು ತರ ಕ್ರೀಮ್ಸ್ ಟ್ರೈ ಮಾಡಿರ್ತಾರೆ, ಆದ್ರೆ ಸರಿ ಆಗ್ತಾ ಇರಲ್ಲ. ಇದಕ್ಕೆ ಒಂದು ಸಿಂಪಲ್ ಮನೆಮದ್ದು. ಇದಕ್ಕೆ ಬೇಕಾಗಿರೋದು ಈ ಗಸಗಸೆ ಹಣ್ಣು ಅಂತ, ಕೆಂಪು ಸಣ್ಣ ಸಣ್ಣ ಗಸಗಸೆ ಹಣ್ಣು ಇರುತ್ತೆ ನೋಡಿ, ಮನೆ ಮುಂದೆ ಎಲ್ಲ ಬಿಟ್ಟಿರುತ್ತೆ. ಆ ಗಸಗಸೆ ಹಣ್ಣನ್ನು ತಗೊಳ್ಳಿ, 8ರಿಂದ 10 ಅದ್ರ ಒಳಗಡೆಯ ತಿರುಳನ್ನ ತೆಗೀರಿ. ಆ ಗಸಗಸೆಯನ್ನ ಅದನ್ನ ಚೆನ್ನಾಗಿ ಪೇಸ್ಟ್ ಮಾಡಿ, ಬೇಕಾದ್ರೆ ಅದಕ್ಕೆ ಲೋಳೆ ರಸವನ್ನ ಸೇರಿಸಿ, ಸ್ವಲ್ಪ ಮಿಲ್ಕ್ ಕ್ರೀಮ್, ಹಾಲಿನ ಕೆನೆಯನ್ನ ಸೇರಿಸಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿ 2ರಿಂದ 3 ಗಂಟೆಗಳ ಹಂಗೆ ಬಿಟ್ಬಿಟ್ಟು ತೊಳ್ಕೊಳ್ಳೋಕ್ಕಿಂತ ಮುಂಚೆ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಅದನ್ನ ತೊಳ್ಕೊಳ್ಳೋದ್ರಿಂದ ಈ ಸಣ್ಣ 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 ಗುಳಿಗಳು ಆಗಿರೋದನ್ನ ತುಂಬುತ್ತೆ ಮತ್ತು ಚರ್ಮ ಕಾಂತಿಯುತವಾಗಿ ಹೊಳಪಾಗಿರುತ್ತೆ. ಮೊದಲಿಗೆ ನೀವು ಜಾಸ್ತಿ ಪಿಂಪಲ್ ಆದಾಗ ಅದನ್ನ ಕೆರ್ಕೊಳ್ಳುವಂತ ಅಭ್ಯಾಸ ಇದೆ, ಅದನ್ನ ಬಿಟ್ಬಿಡಿ, ಅದು ಗುಳಿಗಳು ಆಗದೇ ಇಲ್ಲ. ಆಗಿದ್ದ ಪಕ್ಷದಲ್ಲಿ ಈ ಒಂದು ಹೋಮ್ ರೆಮಿಡಿಯನ್ನು ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಚರ್ಮ ಸ್ಮೂತ್ ಆಗಿ, ನೈಸ್ ಆಗಿ, ಮೊಸಾಯಿಕ್ ಆಗಿರೋದ್ರಲ್ಲಿ ಸಂಶಯ ಇಲ್ಲ.